ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಈ ದಿನದ ವಚನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ದೇವರ ವಚನವನ್ನು ನಾವು ಧ್ಯಾನಿಸಲಿರುವುದು ಕೊಲೊಸ್ಸೆಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 15-16 ವಾಕ್ಯಗಳು. ಸಂತ ಪೌಲರು ಹೀಗೆ ಕೊಲೊಸ್ಸೆಯರಿಗೆ ಬರೆಯುತ್ತಾರೆ: ನಿಮ್ಮ ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಜ್ಞಾನ ಸಂಪನ್ನರಾಗಿರಿ. ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ. ಕೃತಜ್ಞತೆಯುಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿಗೀತೆಗಳಿಂದಲೂ ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸಂತ ಪೌಲರು ಹೇಳ್ತಾ ಇದ್ದಾರೆ, ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ. ಎಲ್ಲ ಸಂದರ್ಭಗಳಲ್ಲಿಯೂ ಕೃತಜ್ಞತೆಯುಳ್ಳವರಾಗಿರಬೇಕೆಂದು ಸಂತ ಪೌಲರು ಹೇಳುತ್ತಾರೆ. ಧನ್ಯವಾದಗಳೊಂದಿಗೆ ಕೃತಜ್ಞತೆಯುಳ್ಳವರಾಗಿ ನಾವು ಜೀವಿಸುವವರಾಗಬೇಕು. ಯಾಕೆಂದರೆ ನಾವು ದೇವರಿಂದ ಕರೆಯಲ್ಪಟ್ಟವರು. ಪ್ರಪಂಚದ ಜನರಲ್ಲಿ ನಮ್ಮನ್ನು ವಿಶೇಷವಾಗಿ ದೇವರು ಆರಿಸಿಕೊಂಡಿದ್ದಾರೆ. ಅವರ ವಾಕ್ಯದಂತೆ ನಾವು ಜೀವಿಸಬೇಕೆಂದು ನಮ್ಮನ್ನು ವಿಶೇಷವಾಗಿ ಅವರು ಆರಿಸಿಕೊಂಡರು. ನಮ್ಮಲ್ಲಿ ದೇವರು ಇಟ್ಟಂಥ ಭರವಸೆ ಇದಾಗಿದೆ: ನನ್ನ ಮಕ್ಕಳು ವಿಶೇಷ ವ್ಯಕ್ತಿಗಳಾಗಿ ಈ ಧರೆಯಲ್ಲಿ ಜೀವಿಸಬೇಕು. ಅವರು ಧೀಮಂತರಾಗಿಯೂ ದೀನರಾಗಿಯೂ ಜೀವಿಸುವವರಾಗಿರಬೇಕು. ಎಲ್ಲ ಸಂದರ್ಭಗಳಲ್ಲಿ ಉಪಕಾರ ಸ್ಮರಣೆ ಮಾಡಿ, ಇಗೋ ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಬೇಕು ಎಂಬುದೇ ದೇವರ ಉದ್ದೇಶವು. ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, ನೀವು ಬೇರೆ ಎಲ್ಲ ಕ್ರಿಸ್ತನಿಂದ ಕರೆಯಲ್ಪಟ್ಟವರು. ಕ್ರಿಸ್ತನ್ ಹೇಗೆ ಶಿರಸ್ಸಾಗಿದ್ದಾರೆ, ಅವರ ದೇಹವು ಅಂಗಾಂಗಗಳು ನಾವಾಗಿದ್ದೀವಿ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನೇ ತಾಯಿ ಬಳ್ಳಿ, ನೀವೆಲ್ಲರೂ ಕವಲು ಬಳ್ಳಿಗಳು. ನಿಮ್ಮೆಲ್ಲ ಉದ್ದೇಶ ಒಂದೇ ಆಗಿರಬೇಕು. ನಿಮ್ಮೆಲ್ಲ ಆಲೋಚನೆ ಒಂದೇ ಆಗಿರಬೇಕು. ನೀವು ಪ್ರೀತಿ ಉಳ್ಳವರಾಗಿರಬೇಕು. ಎಲ್ಲ ಸಂದರ್ಭಗಳಲ್ಲಿ ಒಬ್ಬರೊಬ್ಬರು ಅನ್ಯೋನ್ಯವಾಗಿರಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ, ಒಬ್ಬರಿಗೊಬ್ಬರು ಬುದ್ಧಿ ಹೇಳುತ್ತಾ, ಒಬ್ಬರನ್ನೊಬ್ಬರು ಅರಿತು ಬಾಳಬೇಕು ಎಂಬುದಾಗಿ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ವಿಶೇಷವಾಗಿ ಆರಿಸಿ ಕರೆಯಲ್ಪಟ್ಟಿದ್ದು. ನಾವು ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕು. ನಮ್ಮ ಎಲ್ಲ ಸಂದರ್ಭಗಳಲ್ಲಿ ಕೃತಜ್ಞತೆಗಳನ್ನು ನಾವು ಮತ್ತೊಬ್ಬರಿಗೆ ತಿಳಿಸ್ತಾ ಇರಬೇಕು. ಇಂಥ ಸಂದರ್ಭಗಳಲ್ಲಿ ಅವರು ಮಾಡಿದ ಉಪಕಾರಗಳಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ದೇವರು ತಾನು ಮಾಡಿದ ಎಲ್ಲ ಕಾರ್ಯಗಳನ್ನು ಇಗೋ ಮನುಷ್ಯನಿಗೆ ಸಮರ್ಪಿಸಿದರು. ದೇವರ ಅವಶ್ಯಕತೆ ಮನುಷ್ಯನಿಗೆ ಇದೆ, ಮನುಷ್ಯನ ಅವಶ್ಯಕತೆ ದೇವರಿಗಿಲ್ಲ ಅಂತ ತಿಳಿದಿದ್ದರೂ ದೇವರು ಮನುಷ್ಯನನ್ನು ಆರಿಸಿ ಸೃಷ್ಟಿಯ ಮುಕುಟವಾಗಿ ಮಾರ್ಪಡಿಸಿದರು. ಪ್ರತಿಯೊಬ್ಬರನ್ನ ದೇವರ ರೂಪದಲ್ಲಿ ಸೃಷ್ಟಿ ಮಾಡಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರೊಬ್ಬರು ಐಕ್ಯವಾಗಿರಿ, ನೀವೆಲ್ಲರೂ ಅನ್ಯೋನ್ಯವಾಗಿರಬೇಕು ಎಂಬುದಾಗಿ ದೇವರು ಉದ್ದೇಶಿಸಿದರು, ಯೋಚಿಸಿದರು. ದೇವರ ಯೋಜನೆಯು ಅದೇ ಆಗಿತ್ತು. ಸಂತ ಪೌಲರು ಹೇಳುವಂತೆ
ನೋಡ್ರಿ, ಪೌಲ ಹೇಳ್ತಾನೆ, ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ, ಕೃತಜ್ಞತೆಯುಳ್ಳವರಾಗಿರಿ. ಯಾರೋ ಒಂದು ಸಣ್ಣ ಸಹಾಯ ಮಾಡಿದ್ರೆ ಅವ್ರಿಗೆ ಕೃತಜ್ಞತೆಯನ್ನು ತಿಳಿಸಬೇಕು. ನಮ್ಮ ಜೀವನದಲ್ಲಿ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ. ಸಹಾಯವನ್ನು ಪಡೆದು ನಾವು ಕೃತಜ್ಞತೆ ಹೇಳದೆ ಹಿಂತಿರುಗಿರಬಹುದು. ಆದರೆ ಇನ್ನು ಮುಂದೆ ನಾವು ತಿಳಿಯಬೇಕು, ಕೃತಜ್ಞತೆಯುಳ್ಳವರಾಗಿರಬೇಕು, ಕೃತಜ್ಞತೆ ಹೇಳಬೇಕು. ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಯಾರೋ ಒಬ್ಬರು ನಮ್ಮನ್ನು ಡ್ರಾಪ್ ಬಿಡ್ತಾರೆ. ಡ್ರಾಪ್ ಬಿಟ್ಟಾಗ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರು ಮಾಡಿದ ಕಾರ್ಯಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾವುದೋ ಸಂದರ್ಭದಲ್ಲಿ ನಾವು ತೊಂದರೆಯಲ್ಲಿ ಇರ್ತೀವಿ, ಅವರು ನಮ್ಮ ತೊಂದರೆಯನ್ನು ಅರಿತು ನಮಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಿದಾಗ ನಾವು ಅವರಿಗೆ ಧನ್ಯವಾದ ಹೇಳದೆ ಹೋಗುವಾಗ ಅವರಿಗೂ ಸಹ ಮನವ್ಯಥೆಯಾಗುತ್ತೆ, ಬೇಸರವಾಗುತ್ತೆ. ಅವರು ಮಾಡಿದ ಸಹಾಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಬೇರೆಯವರಲ್ಲ, ನಮ್ಮಲ್ಲಿಯೇ ಪ್ರಿಯರೇ, ಒಂದು ವ್ಯಕ್ತಿಯೊಂದಿಗೆ 10 ವರ್ಷ ಸೇವೆ ಮಾಡಿದೆ. 10 ವರ್ಷ 11 ವರ್ಷಗಳ ಕಾಲ ಸೇವೆ ಮಾಡಿರಬಹುದು. ಆತ ಹೇಳಿದಂತೆಲ್ಲ ಕೇಳಿದೆ. ಆತ ಒಂದು ಪುಸ್ತಕ ಮಾಡಿದ, ಅದನ್ನೆಲ್ಲ ಕತ್ತೆ ಹೊರುವ ಹಾಗೆ ಹೊತ್ತು ಅನೇಕ ಕಡೆಗಳಲ್ಲಿ ನಾನು ಅದನ್ನು ತಗೊಂಡೋಗಿ, ಈ ಪುಸ್ತಕದಲ್ಲಿ ದೇವರ ವಾಕ್ಯ ಅಳವಡಿಸಲ್ಪಟ್ಟಿದೆ, ಇದನ್ನು ಓದ್ರಿ ಅಂತ ಅನೇಕ ಕಡೆಗಳಲ್ಲಿ ನಾನು ಕೊಟ್ಟು ಬಂದೆ. ಒಂದು ದಿನ ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಆತನಿಗೆ ಸಿಟ್ಟು ಬಂದು ಅವನ ಮಿನಿಸ್ಟ್ರಿಯಿಂದ ನನ್ನ ಹೋಗು ಅನ್ನಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನ ಹಿರಿಯವರಿಂದ ಒಂದು ಲೆಟರ್ ತಗೊಂಡು ಬಾ ಅಂತ ಹೇಳ್ದ. 11 ವರ್ಷ ಅವರ ಜೊತೆಯಲ್ಲಿರೋರೆಲ್ಲ ಬಿಟ್ಟು ಹೋದ್ರು. ಆತನಿಗೋಸ್ಕರ ನನ್ನವರನ್ನೆಲ್ಲ ನಾನು ಕಳ್ಕೊಂಡೆ, ಅನೇಕ ಸ್ನೇಹಿತರನ್ನ ಕಳ್ಕೊಂಡೆ. ಕಡೆಯದಾಗಿ ನೋಡಿ, ಆ ವ್ಯಕ್ತಿ ನನ್ನಿಂದ ಅವರ ತಂಡದಿಂದ ಹೊರ ಹಾಕುವಾಗ ನನಗೆ ಯಾವ ಬೇಸರ ಉಂಟಾಗುತ್ತೆ ಎಂಬುದನ್ನು ಯೋಚಿಸಲಿಲ್ಲ. ಆತನ ಕಾರ್ಯಕ್ಕೆ ಉಪಯೋಗಿಸಿಕೊಂಡ. ಇದರೆಲ್ಲ ದೇವರು ಮೆಚ್ಚುವಂಥ ಕಾರ್ಯಗಳಲ್ಲ. ಆತನ ವಿರುದ್ಧ ಎಲ್ಲೂ ಗುಣಗುಟ್ಟಲಿಲ್ಲ. ಈ ವಾಕ್ಯಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ಕೃತಜ್ಞತೆಯುಳ್ಳವರಾಗಿರಿ. ಈ ಮಿನಿಸ್ಟ್ರಿಯಲ್ಲಿ ನಾನು ಸೇವೆ ಮಾಡಿದೆ. ರಾತ್ರಿ ಜಾಗರಣೆ ಪ್ರಾರ್ಥನೆಗೆ, ಇನ್ನಿತರ ಕಾರ್ಯಕ್ರಮಗಳಿಗೆ ಎಲ್ಲ ಹೋಗಿ ಆತ ಏನೇ ಅವಮಾನ ಮಾಡಿದ್ರು ಅದನ್ನು ಸ್ವೀಕಾರ ಮಾಡದೆ ಆತನನ್ನು ಒಂದು ಗುರುಸ್ಥಾನದಲ್ಲಿ ಇಟ್ಟು, ಒಂದು ಹಿರಿಯ ಎಂದು, ಆತ ಒಂದು ಆಧ್ಯಾತ್ಮಿಕತೆಯಲ್ಲಿ ತುಂಬ ಒಳ್ಳೆಯ ವ್ಯಕ್ತಿ ಎಂದು ನಾನು ಭಾವಿಸಿದೆ. ತನಗೆ ಧಕ್ಕೆ ಆದಾಗೆಲ್ಲ ಉಪಯೋಗಿಸಿಕೊಂಡಾಗ ನಾನು ಆತನೊಂದಿಗೆ ನಿಂತೆ. ಆದರೆ ಕಡೆಯದಾಗಿ ನನ್ನನ್ನು ನಿರಾಕರಿಸುವಾಗ ಆ ವ್ಯಕ್ತಿ ನಾನು ಮಾಡಿದ ಎಲ್ಲ ಕಾರ್ಯಗಳನ್ನು ಮರೆತು ತಾನು ಮಾಡಿದ್ದನ್ನು ಮಾತ್ರ ಆತ ಪ್ರಚುರಪಡಿಸ್ದ. ನನ್ನ ಒಲವಿನ ಸಹೋದರ ಸಹೋದರಿ, ಆದರೂ ದೇವರ ಹೆಸರಿನಲ್ಲಿ ನಾವು ಪ್ರಾರ್ಥಿಸಬೇಕು. ಸರಿ, 10 ವರ್ಷ 11 ವರ್ಷ ಆತನ ಜೊತೆಯಲ್ಲಿ ನನ್ನನ್ನು ಇಟ್ಕೊಂಡಿದ್ದಕ್ಕಾಗಿ ದೇವರೇ ಸ್ತೋತ್ರ. ಆತನಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನ್ನ ಸಹಿಸ್ಕೊಂಡು 11 ವರ್ಷ ಇಟ್ಕೊಂಡ್ರಲ್ಲ. ಆತನಿಂದ ಪಡೆದುಕೊಂಡಿದ್ದು ಎಷ್ಟೋ ಗೊತ್ತಿಲ್ಲ, ಆದರೆ ಕಳೆದುಕೊಂಡಿದ್ದು ಎಷ್ಟೋ. ದೇವರನ್ನು ಆಶ್ರಯಿಸಿಕೊಂಡು ನಾವು ಜೀವಿಸುವವರಾಗುವಾಗ ಒಬ್ಬರಿಗೊಬ್ಬರು ಬುದ್ಧಿ ಹೇಳಬೇಕು ಅಂತ ಸಂತ ಪೌಲ ಹೇಳ್ತಾನೆ. ನಾನು ತಪ್ಪೇ ಮಾಡಿದರೂ ಆತ ನನ್ನನ್ನು ಕರೆದು ಬುದ್ಧಿ ಹೇಳಬಹುದಾಗಿತ್ತು. ಇಲ್ಲ, ತನ್ನ ಪ್ರತಿಷ್ಠೆಗೆ ಧಕ್ಕೆ ಬರುವಾಗ, ತನ್ನ ಸ್ಥಾನಮಾನಗಳಿಗೆ ಧಕ್ಕೆ ಬರುವಾಗ, ಆತ ಒಬ್ಬ ಕ್ರೈಸ್ತ, ಆತ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಎಂಬುದನ್ನು ಮರೆತು ಲೌಕಿಕ ವ್ಯಕ್ತಿಯಾಗಿ ಒಂದು ವ್ಯಕ್ತಿಯನ್ನು ನಿರಾಕರಿಸಿ ಅಲ್ಲಿಂದ ನಮ್ಮನ್ನು ತೆಗೆದುಹಾಕುವಾಗ ಆ ವ್ಯಕ್ತಿಯಲ್ಲಿ ಯಾವ ಆತ್ಮ ಇರುತ್ತೆ ಎಂಬುದನ್ನು ನಾವು ಧ್ಯಾನಿಸಬೇಕಾಗಿದೆ.
ಪವಿತ್ರಾತ್ಮ ಉಳ್ಳವ ವ್ಯಕ್ತಿ, ಸ್ನೇಹ, ಪ್ರೀತಿ, ಕ್ಷಮೆಯಿಂದ ತುಂಬಿದಂಥ ವ್ಯಕ್ತಿ, ಸದಾಕಾಲ ಉಪಕಾರ ಸ್ಮರಣೆ ಮಾಡಿ ಧನ್ಯವಾದಗಳೊಂದಿಗೆ ಜೀವಿಸುವ ವ್ಯಕ್ತಿ. ಯಾರಲ್ಲಿ ಪವಿತ್ರಾತ್ಮರಿದೆಯೋ ಅದು ಯಾರನ್ನು ನೋಯಿಸೋದಿಲ್ಲ, ಯಾರನ್ನ ಮೇಲು ಕೀಳು ಎಂದು ನೋಡುವ ವ್ಯಕ್ತಿಗಳಲ್ಲ. ಅದಕ್ಕೆ ಹೇಳಿದ್ದು ಪವಿತ್ರಾತ್ಮರು ನಿಮಗೆ ಪೋಷಕರಾಗಿದ್ದಾರೆ. ಆ ಪವಿತ್ರಾತ್ಮರು ನಿಮಗೆ ಸತ್ಯವನ್ನು ಹೇಳಿಕೊಡ್ತಾರೆ. ಆ ಪವಿತ್ರಾತ್ಮರು ನಿಮಗೆ ಸತ್ಯವನ್ನು ಬೋಧಿಸುವಾಗ ನೀವು ಸ್ವತಂತ್ರರಾಗ್ತೀರಿ. ಈ ಸತ್ಯವನ್ನು ತಿಳಿಸಿದ ದೇವರಿಗೆ ಧನ್ಯವಾದಗಳೊಂದಿಗೆ ನಾವು ಜೀವನವನ್ನು ಸಮರ್ಪಿಸಿ ಜೀವಿಸಬೇಕು. ನನ್ನ ಒಲವಿನ ಸಹೋದರ ಸಹೋದರಿ, ನಾನು ಹಿರಿಯವನು, ನಾನು ಕಿರಿಯವನು ಎಂಬುದಲ್ಲ. ಒಂದು ವ್ಯಕ್ತಿಯನ್ನು ನಿರಾಕರಿಸುವಾಗ ಆ ವ್ಯಕ್ತಿಯಿಂದ ನನಗೆ ಆದ ಉಪಕಾರ ಏನು, ಆ ವ್ಯಕ್ತಿಯಿಂದ ನಾನು ಪಡೆದಂಥ ಉಪಕಾರಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಿದ್ದೇನಾ ಎಂದು ಒಂದು ವ್ಯಕ್ತಿಯನ್ನು ನಿರಾಕರಿಸುವುದಕ್ಕಿಂತ ಮುಂಚೆ, ಒಂದು ವ್ಯಕ್ತಿಗೆ ನಾವು ಧನ್ಯವಾದ ಹೇಳುವುದಕ್ಕಿಂತ ಮುಂಚೆ ಯೋಚಿಸಬೇಕು. ತಪ್ಪೇ ಮಾಡಿದ್ರು ಕರೆದು ಬುದ್ಧಿ ಹೇಳಬೇಕು. ಇಂಥ ಸಂದರ್ಭದಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡುವ ದೇವರಿಗೆ ಕೃತಜ್ಞತೆಯುಳ್ಳವರಾಗಿರುವಂತೆ ಮನುಷ್ಯರು ನಮ್ಮ ಜೀವನದಲ್ಲಿ ಮಾಡುವ ಎಲ್ಲ ಕಾರ್ಯಗಳಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ಲೂಕನ ಶುಭ ಸಂದೇಶದಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 10 ಜನ ಕುಷ್ಠರೋಗಿಗಳು ಬಂದು ಯೇಸು ಕ್ರಿಸ್ತರಲ್ಲಿ ಕೇಳ್ತಾರೆ, ನಿಮಗೆ ಮನಸ್ಸಿದ್ರೆ ನಮ್ಮನ್ನು ಗುಣಪಡಿಸಿರಿ. 10 ಮಂದಿ ಕುಷ್ಠರೋಗಿಗಳು ಬರ್ತಾರೆ. ಲೂಕನ ಶುಭ ಸಂದೇಶ 17ನೇ ಅಧ್ಯಾಯ 11ರಿಂದ ಓದುವಾಗ, ಯೇಸು ಸ್ವಾಮಿ ಜೆರುಸಲೇಮಿಗೆ ಪ್ರಯಾಣ ಮಾಡುತ್ತಾ ಸಮಾರ್ಯ ಹಾಗೂ ಗಲಿಲೆಯ ಗಡಿಗಳ ನಡುವೆ ಹಾದು ಹೋಗುತ್ತಿದ್ದರು. ಒಂದು ಗ್ರಾಮವನ್ನು ಸಮೀಪಿಸಿದಾಗ ಕುಷ್ಠರೋಗದಿಂದ ನರಳುತ್ತಿದ್ದ 10 ಮಂದಿ ಅವರಿಗೆ ಎದುರಾಗಿ ಬಂದರು. ದೂರದಲ್ಲೇ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ಕರುಣೆ ಇಡಿ ಎಂದು ಕೂಗಿ ಕೇಳಿಕೊಂಡರು. ಇಗೋ, ಕೇಳಿಕೊಂಡ ಆ ಕ್ಷಣ ದೇವರ ಪುತ್ರರು ಅವರನ್ನು ಕರೆದು ಗುಣಪಡಿಸಿದರು. ಹೋಗಿ ಯಾಜಕನ ಬಳಿಗೆ ಹೋಗಿ ತೋರಿಸಿರಿ ಎಂದು ಹೇಳಿ ಕಳಿಸುವಾಗ ಇವರು ಹೋಗ್ತಿರುವಂಥ ದಾರಿಯಲ್ಲಿಯೇ 10 ಮಂದಿಯೂ ಸೌಖ್ಯ ಹೊಂದಿದರು. ಕುಷ್ಠರೋಗಿಗಳನ್ನು ಮುಟ್ಟುವಂತಿರಲಿಲ್ಲ, ಕುಷ್ಠರೋಗಿಗಳನ್ನು ಹತ್ರ ಕರೆಯುವಂತಿರಲಿಲ್ಲ. ಅಂಥ ಕಾಲದಲ್ಲಿ ಕುಷ್ಠರೋಗಿಗಳು ಕೇಳಿದಾಗ ಕರುಣಾಕರರಾದ ದೇವರು ಪ್ರಭು ಕ್ರಿಸ್ತರು ಅವರನ್ನು ಮುಟ್ಟಿ, ಹೋಗು, ನಿನ್ನ ಯಾಜಕರಿಗೆ ನಿನ್ನ ಶರೀರ ದೇಹವನ್ನು ತೋರಿಸು, ಸ್ವಸ್ಥ ಹೊಂದುವೆ ಎಂದು ಹೇಳುವಾಗ ಹೋಗುತ್ತಿರುವಂಥ ಹಾದಿಯಲ್ಲಿ 10 ಮಂದಿ ಸೌಖ್ಯ ಹೊಂದಿದರು. 10 ಮಂದಿಯಲ್ಲಿ 9 ಮಂದಿ ಮಾತ್ರ ಪಲಾಯನ ಮಾಡಿ ಒಬ್ಬ ಮಾತ್ರ ಬಂದಾಗ ಯೇಸು ಸ್ವಾಮಿ ಕೇಳಿದರು, ಇನ್ನು 9 ಮಂದಿಯಲ್ಲಿ? ಈ 9 ಮಂದಿ ಎಲ್ಲಿ ಎಂದು ಯೇಸು ಕೇಳುವಾಗ ಧನ್ಯವಾದಗಳನ್ನು ಅರ್ಪಿಸಲು ದೇವರ ಮುಂದೆ, ಪ್ರಭು ಕ್ರಿಸ್ತರ ಮುಂದೆ ಬಂದು ನಿಂತವನು ಸಮಾರ್ಯದವನಾಗಿದ್ದ. ಈ ಸಮಾರ್ಯದವನೇ ಬರಬೇಕಾಗಿತ್ತ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಮನಸ್ಸಿರಬೇಕು. ಮನಸ್ಸು, ನನಗೆ ಒಳಿತು ಮಾಡಿದ್ದಾನೆ ಎಂಬುದನ್ನು ಸ್ವೀಕರಿಸುವಂತ ಹೃದಯ ಇರಬೇಕು ಮನುಷ್ಯನಿಗೆ. ಅವನು ಸಣ್ಣ ಕಾರ್ಯವೋ ದೊಡ್ಡ ಕಾರ್ಯವೋ ಮಾಡಿರಲಿ, ನೀನೊಬ್ಬ ಕ್ರೈಸ್ತ, ನೀನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ನೀನೊಬ್ಬ ಬೋಧಕ, ನೀನು ಯಾವುದೋ ವ್ಯಕ್ತಿ ಆಗಿರು, ಕ್ರಿಸ್ತನಾಗಿದ್ದಲ್ಲಿ ನಿನಗೆ ಒಬ್ಬ ವ್ಯಕ್ತಿಯಿಂದ ಆದಂಥ ಕಾರ್ಯಗಳೇನೆಂದು ನೀನು ಗ್ರಹಿಸಿಕೊಳ್ಳಲಾಗದೆ ಇದ್ದರೆ ನಿನ್ನಲ್ಲಿ ಪರಿಶುದ್ಧಾತ್ಮರಿದ್ದಾರಾ ಎಂಬುದನ್ನು ನೀನು ಪರಿಶೀಲಿಸಬೇಕು. ಇಗೋ 9 ಮಂದಿ ಕಾಣೆಯಾದರೂ ಒಬ್ಬ ಮಾತ್ರ ಸಮಾರ್ಯದವನು, ಅನ್ಯ ಧರ್ಮೀಯವನು ಬಂದು ಯೇಸುವಿಗೆ, ಇಗೋ ದೇವರ ಪುತ್ರರೇ, ಯೇಸು ಕ್ರಿಸ್ತರೇ, ನಾನು ಸೌಖ್ಯ ಹೊಂದಿದ್ದಾನೆ ಎಂದು ಸಾಷ್ಟಾಂಗವೆರಗಿದನು. ಒಂದು ವ್ಯಕ್ತಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನನ್ನ ಹೃದಯ ವಿಶಾಲವಾಗಿರಬೇಕು. ಆಗ ಮಾತ್ರವೇ ಸಣ್ಣದೋ ಪುಟ್ಟದೋ ದೊಡ್ಡದೋ
ಆತ ಮಾಡಿದ ಕಾರ್ಯಗಳಿಗೆ ನಾವು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ. ನಮ್ಮ ಜೊತೆಯಲ್ಲಿರುವವರು ತಪ್ಪು ಮಾಡಿದ್ರೆ ಅವರಿಗೆ ಬುದ್ಧಿ ಹೇಳಬೇಕು. ಅದಕ್ಕೂ ನನಗೂ ಸಂಬಂಧ ಇಲ್ಲ ಎಂದು ಹೇಳೋದಿಲ್ಲ. ಈಗ ನಾವು ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕೆಂಬುದೇ ದೇವರ ಯೋಜನೆ. ಸಂತ ಪೌಲರು ಹೇಳುವಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿ, ಒಬ್ಬರಿಗೊಬ್ಬರು ಬುದ್ಧಿ ಹೇಳುವವರಾಗಿ, ಒಬ್ಬರಿಗೊಬ್ಬರು ಕೃತಜ್ಞತೆಯುಳ್ಳವರಾಗಿ ಜೀವಿಸಲು ಬೇಕಾಗಿರುವಂತಹ ಕೃಪಾವರಗಳನ್ನು ಆ ದೇವರು ನಮಗೆ ನೀಡಲಿ. ಯಾರನ್ನೂ ದೂರದೆ, ಯಾರನ್ನೂ ದೂರ ಮಾಡದೆ, ಎಲ್ಲರನ್ನೂ ಪ್ರೀತಿಸಲು ಮನಸ್ಸನ್ನು ಆ ದೇವರು ದಯಪಾಲಿಸಲಿ. ನಮಗೆ ಯಾರೆಲ್ಲ ಒಳಿತು ಮಾಡಿದಾರೋ ಅವರಿಗೆಲ್ಲರಿಗೂ ಕೃತಜ್ಞತೆಯುಳ್ಳವರಾಗಿರೋಣ. ಮುಖ್ಯವಾಗಿ ದಿನದಿನವೂ ಹೊಸತನ್ನು ಮಾಡುವ ದೇವರಿಗೆ ಕೃತಜ್ಞತೆಯೊಂದಿಗೆ ಆತನನ್ನು ಆರಾಧಿಸಿ ಮಹಿಮೆಪಡಿಸುತ್ತಾ, ನಮಗೆ ಕೊಟ್ಟ ಪ್ರತಿಯೊಬ್ಬರನ್ನು ಪ್ರೀತಿಸಿ, ಪ್ರತಿಯೊಬ್ಬರೂ ಮಾಡಿದ ಉಪಕಾರಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮನ್ನು ನಮ್ಮ ಕುಟುಂಬವನ್ನು ಸೃಷ್ಟಿಕರ್ತರಾದ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಓ ಪರಲೋಕದ ತಂದೆಯೇ, ನಿಮ್ಮ ರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಿಮ್ಮ ಸ್ವಭಾವವನ್ನು ನಮ್ಮಲ್ಲಿ ತುಂಬಿಸಿರಿ. ನಮ್ಮನ್ನು ನಿಮ್ಮ ರೂಪದಲ್ಲಿ ಸೃಷ್ಟಿ ಮಾಡಿದಿರಿ, ನಿಮ್ಮ ಸ್ವಭಾವವನ್ನು ನಮ್ಮಲ್ಲಿ ತುಂಬಿಸಿರಿ. ದೇವರ ವಾಕ್ಯ ಹೇಳಿದಂತೆ ಕರ್ತರೇ, ನಾವು ಕೃತಜ್ಞತೆಯುಳ್ಳವರಾಗಿ ಜೀವಿಸುವಂತೆ ನಮ್ಮ ಕುಟುಂಬದಲ್ಲಿರುವವರನ್ನು ಒಬ್ಬರನ್ನೊಬ್ಬರು ಪ್ರೀತಿಸಿ, ಸೈರಿಸಿ, ಕ್ಷಮಿಸಿ, ಪ್ರಾರ್ಥಿಸಿ, ಪ್ರತಿಯೊಂದು ಕಾರ್ಯಗಳಿಗೂ ಉಪಕಾರ ಸ್ಮರಣೆ ಮಾಡುತ್ತಾ ಧನ್ಯವಾದಗಳೊಂದಿಗೆ ಜೀವಿಸಲು ಬೇಕಾಗಿರುವಂಥ ಕೃಪೆಯನ್ನು ಅನುಗ್ರಹಿಸಿರೆಂದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವದ ಒಡೆಯನೇ. ಆಮೇನ್.